ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 68:34 68:34 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಪ್ರತಾಪವನ್ನು ಕೊಂಡಾಡಿರಿ, ಆತನ ಗಾಂಭೀರ್ಯವು ಇಸ್ರಾಯೇಲರ ಆಶಯವಾಗಿದೆ. ದೇವರ ಪ್ರತಾಪವನ್ನ ಕೊಂಡಾಡಿರಿ. ದೇವರು ನಮ್ಮ ಜೀವಿತದಲ್ಲಿ ಇದನ್ನು ನಿನ್ನೆ ಕೂಡ ನಾವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ, ಬಹಳ ಸಮಯ ತಿಳ್ಕೊಂಡಿದ್ದೇವೆ. ಯಾವಾಗಲೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಹಾಯಕ್ಕಾಗಿ ನಾವು ದೇವರನ್ನ ಕೊಂಡಾಡಬೇಕು, ಸುಮ್ಮನೆ ಇರಬಾರದು. ನಮ್ಮ ಒಂದು ಉಪಕಾರ ಕಳೆದ ಮೇಲೆ, ದೇವರಿಂದ ಸಹಾಯವನ್ನು ಪಡ್ಕೊಂಡ ಮೇಲೆ ನಾವು ಸುಮ್ಮನೆ ಇರುವುದಲ್ಲ ಅಥವಾ ದೇವರಿಂದ ದೂರ ಹೋಗುವುದಲ್ಲ, ದೇವರನ್ನ ಮರೆಯುವುದು ಕೂಡ ಅಲ್ಲ. ದೇವರನ್ನ ಪ್ರತಿ ದಿವಸವೂ ಕೂಡ ನಾವು ಕೊಂಡಾಡಬೇಕು. ಪ್ರತಿ ಒಂದು ಕಾರ್ಯದಲ್ಲಿ ಕೂಡ ದೇವರ ಯೋಚನೆಯಿಂದಲೇ, ಪ್ರಾರ್ಥನೆ ಮೂಲಕವೇ ನಾವು ಕೆಲಸವನ್ನ ಕಾರ್ಯ ಮಾಡಬೇಕು. ಪ್ರಯಾಣದಲ್ಲಿ ಹೋಗೋದು, ಬರೋದು, ಊಟದಲ್ಲಿ, ಪ್ರತಿಯೊಂದು ಕೆಲಸ ಕಾರ್ಯಗಳು ಮಾಡುವಾಗಲೂ ಮನಸ್ಸಿನಲ್ಲಿ ದೇವರಿಗೆ ಒಂದು ಸ್ತೋತ್ರವನ್ನ ಸಲ್ಲಿಸುವಂಥದ್ದು. ಒಂದು ಕೆಲಸ ಕಾರ್ಯ ಆದ ಮೇಲೆ ಅಥವಾ ಎಲ್ಲಿಯಾದ್ರೂ ಹೋಗಿ ಪ್ರಯಾಣ ಮಾಡಿ ನಾವು ಬಂದು ಮನೆ ಸೇರಿದ ಮೇಲೆ, ಊಟ ಮಾಡುವಾಗ, ಮಲಗುವಾಗ, ಹೇಳುವಾಗಲೂ ದೇವರೇ ನಿಮಗೆ ಸ್ತೋತ್ರಪ್ಪ ಅಂತ ಒಂದು ಮನಸ್ಸಿನಲ್ಲಿ ನಾವು ಯೋಚನೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರತಿ ಒಂದು ಕಾರ್ಯದಲ್ಲಿ ದೇವರ ಪ್ರೀತಿ ಸಹಾಯ ಇಲ್ಲದೆ ಯಾವ ಕಾರ್ಯವೂ ನಡೆಯಲು ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿದೆ. ಹಿಂದೆ ಕೂಡ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಆತನ ಗಾಂಭೀರ್ಯವು ಇಸ್ರಾಯೇಲರ ಆಶಯವಾಗಿದೆ. ಆತನ ಗಾಂಭೀರ್ಯ ಅಂದರೆ ದೇವರ ಕಾರ್ಯಗಳು ಇಸ್ರಾಯೇಲರಲ್ಲಿ ನೆಲೆಗೊಂಡಿದೆ. ಇಸ್ರಾಯೇಲರಂದ್ರೆ ಯಾರು? ದೇವರಿಂದ ಆಯ್ಕೆಗೊಂಡವರು, ಬ್ರಾಹ್ಮಣರು ಅಂತ ಅದರ ಅರ್ಥವಾಗಿದೆ. ದೇವರ ಪ್ರಜೆಗಳು ಅಂತ ಹೇಳಿ. ಹಾಗೆ ಇವತ್ತು ನಾವು ಕೂಡ ದೇವರ ಪ್ರಜೆಗಳಾಗಿದ್ದೇವೆ. ಆದ್ದರಿಂದ ದೇವರ ಮಾತು ನಮ್ಮ ಕಿವಿಗೆ ಕೇಳ್ತಾ ಇದೆ. ನಮ್ಮಲ್ಲಿ ದೇವರ ಕಾರ್ಯ ಆಗಿದೆ. ದೇವರನ್ನೇ ನನಗೆ ತಿಳಿಯಪಡಿಸ್ತಾ ಇದ್ದಾರೆ. ಯಾರೊಬ್ಬರು ನಾಶವಾಗಬಾರ್ದು, ನಾನೊಬ್ಬನೇ ದೇವರು, ನನ್ನ ಮಾತನ್ನ ಕೇಳಿ ನಡೆಯಿರಿ ನೀವು ಅಂತೇಳಿ ಇವತ್ತು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಇವತ್ತು ಅದು ದೇವರ ಒಂದು ಆಶಯ ನಮ್ಮಲ್ಲಿ ಇರುವುದರಿಂದ, ದೇವರ ಪ್ರೀತಿ ನಮ್ಮಲ್ಲಿ ಇರುವುದರಿಂದ, ದೇವರ ಒಂದು ದೃಷ್ಟಿ ನಮ್ಮಲ್ಲಿ ಇರುವುದರಿಂದ ಇವತ್ತು ದೇವರ ಕಾರ್ಯವು ನಮ್ಮಲ್ಲಿ ಕೂಡ ನಡೀತಾ ಇರುವುದು. ಆದ್ದರಿಂದ ದೇವರನ್ನು ಕೊಂಡಾಡಬೇಕು, ನಾವು ಮರೆಯಬಾರದು. ಆತನ ಶಕ್ತಿಯು ಮೇಘ ಮಾರ್ಗದಲ್ಲೆಲ್ಲ ವ್ಯಾಪಿಸಿದೆ. ಆತನ ಶಕ್ತಿ ಮೇಘ ಮಾರ್ಗ. ಮೇಘ ಅಂದ್ರೆ ಏನು? ಮೋಡದಿಂದ ಮೇಲೆ ಅಥವಾ ಆಕಾಶದಿಂದಲೂ ಮೇಲೆ ಅಲ್ಲಿ ಎಲ್ಲೋ ಪ್ರಕಾಶಿಸಿದೆ ನೋಡಿ. ಉದಾಹರಣೆಗೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲಿಳಿದಿರೋ ಮೋಡಗಳನ್ನ ತಗೊಂಡು ಬಂದು ಮಂಜುಗಡ್ಡೆಯನ್ನಾಗಿ ಬಂದು ಗರ್ಜಿಸಿ ಅದಿ ಗುಡುಗು ಸಿಡಿಲು ಮಳೆ ಸುರಿಸುವಂಥದ್ದು, ರಾತ್ರಿ ಹಗಲು ಆಗುವಂಥದ್ದು ಇಡೀ ಭೂಮಿಯ ಮೇಲೆ ಕೂಡ ಎಲ್ಲ ವ್ಯಾಪಿಸಿದೆ. ಭೂಮಿಯ ಮೇಲೆ ಕೂಡ ಭೂಮಿಯಲ್ಲಿರುವಂತ ಪ್ರತಿ ಒಂದು ಪ್ರಾಣಿ, ಪಕ್ಷಿ, ವಸ್ತುಗಳನ್ನು, ಮನುಷ್ಯರನ್ನು, ಭೂಮಿಯ ಒಳಗೆ ಇರುವಂತ ಪ್ರತಿಯೊಂದು ವಸ್ತುಗಳನ್ನು ದೂರದ ಊರಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ಇವತ್ತು ವಿಮಾನಗಳನ್ನ ಹಾಗೂ ಭೂಮಿಯ ಮೇಲೆ ಎಲ್ಲಿ ಬಹಳ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿದೆ ರೈಲುಗಳನ್ನ, ಪ್ರತಿ ಒಂದು ಸೃಷ್ಟಿ ಕಾರಣ ಏನೋ ವಿಜ್ಞಾನಿಗಳು ಅಂತ ಹೇಳಬಹುದು. ಆ ವಿಜ್ಞಾನಿಗಳಿಗೂ ಜೀವ ಯಾರದ್ದು? ದೇವರದ್ದು. ಜ್ಞಾನ ಯಾರಿಂದ ಬಂತು? ದೇವರಿಂದ. ವಿಜ್ಞಾನಿಗಳು ಬದುಕುವುದು ಕೂಡ ಅನ್ನ, ಆಹಾರ, ನೀರು, ಗಾಳಿಯಲ್ಲಿ ಬದುಕಲು ಸಾಧ್ಯವೇ? ಹಾಗಾದ್ರೆ ಯಾರಿಂದ ಬಂತು? ದೇವರಿಂದ. ಇದು ನಾವು ತಿಳ್ಕೊಳ್ಬೇಕಾಗ ಮೊಟ್ಟ ಮೊದಲ ಸ್ಥಾನ ನಾವು ಯಾರಿಗೆ ಕೊಡಬೇಕು? ದೇವರಿಂದ. ಹಾಗೆ ಮೇಘಗಳಲ್ಲಿ ಕೂಡ ವ್ಯಾಪಿಸಿದೆ.
ಮೋಡ ಆಕಾಶ ಮಂಡಲದಲ್ಲಿ ಕೂಡ ದೇವರ ಕಾರ್ಯವು ನಡೀತಾ ಇದೆ. ಸೂರ್ಯನು ನೋಡಿ ಒಂದು ಕಡೆ ಹುಟ್ಟಿ ಒಂದು ಕಡೆಗೆ ಚಲಿಸ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಹೋಗ್ತಾನೆ. ಇದು ಕೂಡ ದೇವರ ಕಾರ್ಯವಾಗಿದೆ. ಅದೇ ದೇವರು ಇವತ್ತು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಕೂಡ ಪ್ರತಿ ಒಂದು ವಿಚಾರದಲ್ಲಿ ದೇವರನ್ನು ಕೊಂಡಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 68:35 ದೇವರೇ ಪರಿಶುದ್ಧಾಲಯದಲ್ಲಿರುವ ನೀನು ಮಹಾಭಯಂಕರನು. ನೋಡಿ, ದೇವರೇ ಪರಿಶುದ್ಧಾಲಯದಲ್ಲಿ ನೀನು ಮಹಾಭಯಂಕರನು. ಪರಿಶುದ್ಧಾಲಯ ಅಂದ್ರೆ ಎಲ್ಲಿ? ಆಕಾಶದ ಮೇಲೆ ಈಗಲೂ ನೀರಿದೆ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅದನ್ನು ಓದಿ ಸರಿಯಾಗಿ ಜ್ಞಾನ ಇದ್ದವರು ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಮಹಾಭಯಂಕರನು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ದೇವರು. ಅಲ್ಲಿಂದ ಇಣಿಕಿ ನೋಡೋರು ಆಗಿದ್ದಾರೆ. ದೇವರ ಮೂರನೇ ಆತ್ಮ, ತಂದೆ, ಮಗ, ಪರಿಶುದ್ಧಾತ್ಮ ಅಂತೇಳಿ ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳುವಂತದ್ದು. ಈ ಎರಡು ಆತ್ಮಗಳು ಈಗ ತಂದೆ ಮತ್ತು ಮಗ ಮೇಲೆ ಇದ್ದಾರೆ. ಮೂರನೇ ಆತ್ಮ ನಮ್ಮನ್ನು ಭೂಮಿಯಲ್ಲಿ ನಡೆಸ್ತಾ ಇರುವಂತದ್ದು. ಅವರು ತಂದೆಯಾದ ದೇವರು ಭೂಮಿಯನ್ನು ಆಕಾಶದ ಮೇಲಿಂದ ಈಗಳು ಇಣಿಕಿ ಆಕಾಶದ ಮೇಲೆ ಅಂದ್ರೆ ಪರಲೋಕದಲ್ಲಿ ಅಂದ್ರೆ ಕೈಲಾಸ ವೈಕುಂಠದಲ್ಲಿದ್ದು ಅಲ್ಲಿಂದ ಆಕಾಶದ ಕೆಳಗೆ ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷಿಸುವವರಾಗಿದ್ದಾರೆ. ಪವಿತ್ರಾತ್ಮರ ಮೂಲಕ ಇಲ್ಲಿ ನಮ್ಮನ್ನು ನಡೆಸುವವರಾಗಿದ್ದೆ. ಆತನು ಭಯಂಕರ, ಪ್ರತಿ ಒಂದಕ್ಕೂ ತೀರ್ಪು ಕೊಡುವುದು. ಇವತ್ತು ಒಂದೊಂದು ಕಡೆ ಒಂದೊಂದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಭಯಂಕರ ಘಟನೆಗಳು ನಡೀತವೆ. ಎಷ್ಟೆಷ್ಟೋ ರಾಶಿ ಹೆಣಗಳು ಬೀಳುತ್ತವೆ, ಏನೆಲ್ಲೋ ಆಗ್ತವೆ. ಇದೆಲ್ಲವೂ ಯಾವ್ದಾಗಿದೆ? ದೇವರ ಕೋಪ. ಆಗ ದೇವರ ಮುಂದೆ ಯಾರು ಭಯಂಕರನೂ ಇಲ್ಲ. ಅದಕ್ಕೆ ಹೇಳಿದ್ದು ಸರ್ವ ಸೃಷ್ಟಿಕರ್ತ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು, ನಿತ್ಯಾನಂದ ತಂದೆ, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆರೋಗ್ಯದಾಯಕನು ಎಂಬುದಾಗಿದ್ದೇವೆ. ಹಾಗೆ ದೇವರಿಂದ ಭಯಂಕರನು ಯಾರು ಇಲ್ಲ. ಸರ್ವ ಸೃಷ್ಟಿಕರ್ತ ದೇವರು, ಆದಿಯು ಅವರೇ, ಸೃಷ್ಟಿ ಮಾಡಿದವರೇ, ನಾಶ ಮಾಡೋದು ಅವರೇ, ನಮಗೆ ತಿಳಿಯಪಡಿಸಿದ್ದು ಅವರೇ, ಪಡಿಸ್ತಾ ಇರೋರು ಕೂಡ ಅವರೇ, ನಮ್ಮನ್ನು ಸಾಕ್ತಾ ಇರೋರು ಕೂಡ ಅವರೇ, ಮಾತು ಕೇಳದಿದ್ದಾಗ ನಾನಾ ರೀತಿ ಶಿಕ್ಷೆಗೆ ಒಳಪಡಿಸೋದು ಕೂಡ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಹೇಳಿದ್ದು, ದೇವರೇ ನೀನು ಪರಿಶುದ್ಧಾಲಯದಲ್ಲಿರುವ ನೀನು ಮಹಾಭಯಂಕರನು. ಮಹಾಭಯಂಕರನ ಅಂದ್ರೆ ಎಲ್ಲದಕ್ಕಿಂತಲೂ ದೊಡ್ಡವನು, ಸರ್ವವನ್ನು ಸೃಷ್ಟಿ ಮಾಡಿದವನು, ನಾಶ ಮಾಡುವವನು, ನ್ಯಾಯ ತೀರ್ಪಿಗೆ ಒಳಪಡಿಸುವವನು ಅಂತ ಇದರ ಅರ್ಥ. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ದೇವರಿಗೆ ಸ್ತೋತ್ರ. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ತಾನು ಆರಿಸಿಕೊಂಡವರಿಗೆ, ದರ್ಶನ ಕೊಟ್ಟವರಿಗೆ, ಯಾರು ಬೇಕೋ, ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರಿಗೆ ಏನಾಗ್ತದೆ? ಮಹಾಬಲ ಕ್ರಮ. ಅವರಿಗೆ ಏನೇ ಆದರೂ, ಯಾರಾದರೂ ಅವರಿಗೆ ವಿರೋಧ ಬಗೆದರೂ ಕೂಡ ಅವರ ಪರವಾಗಿ ದೇವರೇ ಅವರಿಗೆ ಶಿಕ್ಷೆಯನ್ನ ಉಂಟು ಮಾಡುವವರಾಗಿದ್ದಾರೆ, ಅವರಿಗೆ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಪ್ರತಿ ಒಂದನ್ನು ನ್ಯಾಯ ತೀರ್ಪಿಗೆ ಗುರಿಪಡಿಸುವವರು. ಇವತ್ತು ಸುನಾಮಿ, ಚಂಡಮಾರುತ, ಬೆಟ್ಟಗುಡ್ಡಗಳು ಜರಿಯೋದು, ನಾನಾ ರೀತಿ ಜಲಪ್ರವಾಹಗಳು ಬರೋದು, ಕೊಚ್ಚಿ ಹೋಗುವಂಥದ್ದು, ಇದೆಲ್ಲ ದೇವರ ಕೋಪ, ದೇವರು ಮಾಡುವಂತ ಕೆಲಸಗಳಾಗಿವೆ. ತನ್ನ ದೂತರ ಮೂಲಕ ಮಾಡಿಸುವ ಕೆಲಸವಾಗಿದೆ. ಅದಕ್ಕೆ ಹೇಳಿದ್ರೆ ನೀನು ಮಹಾಭಯಂಕರನು. ಅದೇ ತಾನು ಆರಿಸಿಕೊಂಡವರಿಗೆ ರಕ್ಷಣೆಯನ್ನ ಕೊಡ್ತಾರೆ. ಆರಿಸಿಕೊಂಡ ಮೇಲೆ ಅಂಥವರಿಗೆ ಅಂಥವ್ರನ್ನು ಅನೇಕ ಪಾಪಗಳಿಂದ, ಕಷ್ಟ, ಸಂಕಟ, ದುಃಖದಿಂದ ಬಿಡುಗಡೆ ಮಾಡಿದ ಮೇಲೆ ಅವರು ದೇವರನ್ನು ಸರಿಯಾಗಿ ಹಿಂಬಾಲಿಸುವುದಾದರೆ ಮಾತ್ರ, ಒಂದು ವೇಳೆ ತಿರುಗಿ ಅವರ ಕಾರ್ಯಗಳು, ಅವರ ಕಷ್ಟ, ಸಂಕಟ, ದುಃಖಗಳು ನಿವಾರಣೆ ಆದ್ಮೇಲೆ, ಅವರ ಕಾರ್ಯಗಳು ಆದ ಮೇಲೆ ಮತ್ತೆ ಶೋಧನೆಗೆ ಕೂಡ ಒಳಪಡಿಸ್ತಾರೆ. ಇವರಿಗೆ ಒಳ್ಳೇದು ಮಾಡ್ತಾ ಇದ್ರೆ ಮಾತ್ರ ಇವರು ನನ್ನ ಮೇಲೆ ನಂಬಿಕೆ ಇಡ್ತಾರಾ, ಸ್ವಲ್ಪ ನೋವು ಕೊಟ್ರೆ, ನೋವು ಬಂದ್ರೆ ನನ್ನ ಮೇಲೆ ನಂಬಿಕೆ ಇಡ್ತಾರೋ ಇಲ್ಲ ಅಂತ ಹೇಳುವಂಥದ್ದು ಶೋಧನೆಗೆ, ಪರೀಕ್ಷೆಗೆ ಕೂಡ ಒಳಪಡಿಸ್ತಾರೆ. ಆ ಟೈಮಲ್ಲಿ ಕೂಡ ಇದೆಂತ ದೇವರಪ್ಪ, ಹಾಗಾಯ್ತು ಹೀಗಾಯ್ತು ಅಂತೇಳಿ ಮತ್ತೆ ಹಿಂದೆ ಪ್ರಾಪಂಚಿಕ ಜೀವಿತಕ್ಕೂ ದೇವರಿಗೆ ವಿರುದ್ಧವಾದ ಕಾರ್ಯಕ್ಕೂ ಹೋದರೆ ಖಂಡಿತವಾಗಿ ದೇವರು ಕೈ ಬಿಡ್ತಾನೆ, ದೇವರು ಮುಖವನ್ನು ತಿಳಿಸಿಬಿಡ್ತಾನೆ, ನಾನಾ ರೀತಿ ಶಿಕ್ಷೆಗೊಳಗಾಗಬೇಕಾಗ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ದೇವರು ನನಗೆ ಸಿಕ್ಕಿದ್ದಾರೆ, ನನ್ನ ಜೀವಿತದ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ, ಇವರೇ ದೇವರು, ಇನ್ನು ಮುಂದೆ ಯಾವ ದೇವರು ನನಗೆ ಬೇಡ ಅಂತೇಳಿ ಆಯಾಯ ಜನಾಂಗಗಳು ಆಯಾಯ ಗ್ರಂಥಗಳ ಮೂಲಕ ಅರಿತುಕೊಂಡು ಸಾಗುವುದಾದರೆ ಅಂಥವರಿಗೆ ಮಾತ್ರ ದೇವರು ಏನಾಗಿದ್ದಲ್ಲಿ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು.
ಅವರನ್ನು ಎಲ್ಲ ಶತ್ರುಗಳಿಂದಲೂ ಬಿಡುಗಡೆ ಮಾಡಿ ಶತ್ರುಗಳೊಂದಿಗೆ ಕೂಡ ಯುದ್ಧ ಮಾಡುವವನು ದೇವರೇ ಆಗಿದ್ದಾನೆ. ಇದನ್ನು ಕೂಡ ಹಿಂದೆ ನಾನು ಬಹಳ ಸಲ ಹೇಳಿದ್ದೇನೆ. ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ಇದು ನಡೆದು ಹೋಗಿದೆ. ಅನೇಕರು ಸಾಕ್ಷಿಗಳನ್ನ ನುಡಿಯುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 68ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 69ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದರ ಮುಖ್ಯಾಂಶ ಏನಪ್ಪಾ ಅಂದ್ರೆ, ಭಕ್ತನು ಸ್ವರಕ್ಷಣೆಗೆ ವೈರಿ ಶಿಕ್ಷಣೆ ಇವುಗಳಿಗಾಗಿ ವಿಜ್ಞಾಪಿಸುವುದು. ಭಕ್ತರು ತಮ್ಮ ರಕ್ಷಣೆಗಾಗಿ ಮತ್ತು ವೈರಿಗಳಿಗೆ ಶಿಕ್ಷೆಗಾಗಿ ಪ್ರಾರ್ಥಿಸುವಂತದ್ದು. ದಾವೀದ ಅರಸರು ಕೂಡ ಅವರ ಕಷ್ಟ ಸಂಕಟ ದುಃಖದಲ್ಲಿ ತನ್ನ ರಕ್ಷಣೆಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು. ಆಮೇಲೆ ತನ್ನ ವೈರಿಗಳಿಗಾಗಿ ಕೂಡ ಅವರು ಏನ್ ಮಾಡಿದ್ರು, ದೇವರಲ್ಲಿ ಪ್ರಾರ್ಥಿಸಿದ್ರು. ಅದನ್ನ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ ಸ್ತೋತ್ರ. ಇದು ಹಿಂದೆ ಕೂಡ 45ನೇ ಕೀರ್ತನೆಯಲ್ಲಿ ನಾವು ಈ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಅದೇ ವಿಷಯವನ್ನ ದಾವೀದ ಅರಸರು ಮತ್ತೊಂದು ಸಲ ಬರೆದಿದ್ದಾರೆ. ತಿಳ್ಕೊಳ್ಳೋಣ. 69:1. ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ. ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ. ಕಷ್ಟ ಸಂಕಟ ದುಃಖದಲ್ಲಿ ದೇವರೇ ನಮ್ಮನ್ನು ರಕ್ಷಿಸು. ಪ್ರಾಣ ಆಗುವಂತ ಜಲ ಅಂದರೆ ಪ್ರವಾಹ ಬಂದು ಹೋಗಿದೆ ಅಂತ ಕಷ್ಟ ಸಂಕಟ ದುಃಖಗಳು, ಇಂತಿಂಥ ವೈರಿಗಳಿಂದ ಈ ರೀತಿ ನನಗೆ ಶಿಕ್ಷೆ ಇದೆಯಪ್ಪ, ಇಂಥ ವೈರಿಗಳು ಏರಿ ಬಂದಿದೆ. ಮಳೆಗಾಲದಲ್ಲಿ ಏನಾಗ್ತದೆ, ಜಲವು ಏರಿ ಬಂದು ಇಡೀ ಊರನ್ನೇ ಹೇಗೆ ನಾಶ ಮಾಡ್ತೋ ಅಂತ ಆ ರೀತಿ ಏರಿ ಬರ್ತಾ ಇದ್ದಾರೆ ಶತ್ರುಗಳು. ಅಂತ ಶತ್ರುಗಳಿಂದ ಇಂಥ ಕಷ್ಟಗಳಿಂದ ನನ್ನ ಬಿಡುಗಡೆ ಮಾಡಪ್ಪ ಅಂತ ನಮ್ಮ ಇಂತಹ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ನಾವು ದೇವರನ್ನ ದೂಷಣೆ ಮಾಡದೆ, ದೇವರಿಂದ ದೂರ ಹೋಗದೆ ದೇವರಲ್ಲಿ ಪ್ರಾರ್ಥಿಸಬೇಕು ನಿಜವಾಗಿ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ ಬೈಬಲಿನಲ್ಲಿ. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರುವಂತ ಅನೇಕ ಪ್ರವಾದಿ ಸಾಕ್ಷಿಗಳು ದೇವರು ಆದುಕೊಂಡವರ ಕಥೆ ಇದುವೇ ಆಗಿತ್ತು. ಆದರೆ ದೇವರ ಪ್ರೀತಿ ಒಂದೊಂದು ಶೋಧನೆಗೊಳಪಡಿಸುವಂಥದ್ದು, ಒಂದೊಂದು ಶತ್ರುಗಳ ಕೈಯಲ್ಲಿ ಬಲಪಡಿಸುವಂಥದ್ದು, ಶತ್ರುಗಳಿಗೆ ಕ್ರಿಯಾಪಡಿಸುವುದಕ್ಕೋಸ್ಕರ ಒಂದೊಂದು ಅವರವರು ಮಾಡಿದ ತಪ್ಪುಗಳಿಗೂ ಕೂಡ ಶಿಕ್ಷೆ ಬರಬಹುದು. ಅದಕ್ಕೆ 10 ದಶಾಜ್ಞೆಗಳನ್ನ ಕೊಟ್ಟಿದ್ದು. ಅದು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ನಾವು ಇಟ್ಟುಕೊಳ್ಳಬೇಕು. ಅದು ನಮ್ಮ ಪಾಪಗಳನ್ನ ತೋರಿಸುವಂಥದ್ದು. ಆಗ ತಪ್ಪಿ ಹೋಗಿದ್ದೇನೆಂಬುದಾಗಿ ಅರ್ಥ ಆದರೆ ಅಥವಾ ದೇವರಿಂದ ಆಯ್ಕೆಗೊಂಡವರು ತಿಳಿಸಿದಾಗ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಯಾವುದೇ ಕಾರಣಕ್ಕೂ ದೇವರಿಂದ ಹಿಂದೆ ಹೋಗಬಾರದು ಅಂತ ಇದರ ಅರ್ಥ. 69:2. ಆಳವಾದ ಕಲ್ಲು ಸುಬಿನಲ್ಲಿ ಮುಳುಗುತ್ತಿದ್ದೇನೆ, ನೆಲೆ ಸಿಕ್ಕುವುದಿಲ್ಲ. ಆಳವಾದ ಕಲ್ಲು ಸುಬಿನಲ್ಲಿ ಮುಳುಗುತ್ತಿದ್ದೇನೆ, ನೆಲೆ ಸಿಕ್ಕುವುದಿಲ್ಲ. ನೋಡಿ, ಇವತ್ತು ನೀರಿನಲ್ಲಿ ಉಸುಕು ಇರ್ತದೆ, ಮರಳು. ಆ ಮರಳಿನ ಮೇಲೆ ನಾವು ಹೋಗಿ ನಿಂತ್ರೆ ಏನಾಗ್ತದೆ, ದೊಡ್ಡ ಅಲೆಗಳು ಸಮುದ್ರ ಸೈಡಲ್ಲಿ ಅಥವಾ ಹೊಳೆಯಲ್ಲಿ ನೀರು ಬಂದಾಗ ಸಹ ಕಾಲು ಕೆಳಗಿದ್ದ ಮರಳುಗಳು ಕೊಚ್ಚಿ ಹೋಗಿ 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 ನಮ್ಮನ್ನು ಕೂಡ ಅದು ಸೆಳೆದು ಬಿಡುತ್ತದೆ. ನೆಲೆನೇ ಸಿಕ್ಕುವುದಿಲ್ಲ. ಹಾಗಿಂತ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಪ್ಪ, ಏನು ಮಾಡಬೇಕಂತ ನನಗೆ ಅರ್ಥವಾಗ್ತಾ ಇಲ್ಲ. ದೇವರೇ, ನನ್ನ ತಪ್ಪುಗಳು ಏನೇ ಬಂದಿದ್ರು ಕ್ಷಮಿಸು, ಅಥವಾ ಇಂಥ ತಪ್ಪು ನಾನು ಮಾಡಿದ್ದೇನೆ, ಅದಕ್ಕಾಗಿ ನಾನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ, ನಾನು ಕ್ಷಮಿಸಪ್ಪ. ಇನ್ನು ಮುಂದೆ ನಾನು ಆ ಲೋಕದ ವಿಷಯದಲ್ಲಿ ಇಂಥ ತಪ್ಪುಗಳನ್ನ ಮಾಡುವುದಿಲ್ಲ ಅಂತೇಳಿ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಿ ನಮ್ಮ ಒಂದು ಪ್ರಾರ್ಥನೆ ದೇವರಿಗೆ ಮುಟ್ಟಿದಾಗ, ನಿಜವಾದ ಪ್ರಾರ್ಥನೆ ಎಂದು ದೇವರಿಗೆ ಅರ್ಥವಾದರೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನಪ್ಪ, ಅದನ್ನು ಕ್ಷಮಿಸಬೇಕು ಅಂತ ದೇವರಿಗೆ ಪ್ರೀತಿ ಆದರೆ ಆ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡುವನಾಗಿದ್ದಾನೆ. ಇಲ್ಲದೆ ಹೋದರೆ ನಾಟಕದ ಜೀವನ, ನಾಟಕ ಪ್ರಾರ್ಥನೆ, ನನ್ನ ಕಷ್ಟ ಸಂಕಟ ದುಃಖಗಳು ಬಿಡುಗಡೆ ಆದರೆ ಸಾಕು, ನಾನು ಒಳ್ಳೆಯದಾದರೆ ಸಾಕು, ನನ್ನ ಮಕ್ಕಳು ಒಳ್ಳೆಯದಾದರೆ ಸಾಕು, ನನ್ನ ಪ್ರಾಣಿ ಪಕ್ಷಿಗಳು, ನನ್ನ ಫಲ ಬೆಳೆಗಳು ಸರಿಯಾದರೆ ಸಾಕು ಅಂತ ಯೋಚನೆ ಮಾಡಿದರೆ, ನನ್ನ ಕಾರ್ಯಗಳು ನೆರವೇರಿದರೆ ಸಾಕು ಅಂತ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿದರೆ ಆ ಕಾರ್ಯಗಳು ನೆರವೇರುವುದಿಲ್ಲ. ಅದಕ್ಕೆ ಇವತ್ತು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರ ಸ್ತೋತ್ರವಾಗಲಿ. ದೊಡ್ಡ ಮಡುವಿನೊಳಗೆ ಬಿದ್ದಿದ್ದೇನೆ, ಪ್ರವಾಹವು ನನ್ನನ್ನು ಬಡಕೊಂಡು ಹೋಗುತ್ತದೆ. ನೋಡಿ, ಏನೇ ಮಾಡಿದ್ರು ಆಗುವುದಿಲ್ಲ. ಈಗ ನಾವು ಒಂದು ಹೊಳೆ, ಒಂದು ಸಣ್ಣ ನದಿಯಲ್ಲಿ ಆ ಕಡೆ ಈ ಕಡೆ ಈಜಾಡ್ತೇವೆ. ಈಜಾಡುವಾಗ ಸ್ವಲ್ಪ ನೀರು, ಸಾಧಾರಣ ನೀರಿದ್ದರೆ ಈಜಾಡಬಹುದು. ಅದು ಬೇಸಿಗೆಗಾಲದಲ್ಲಿ, ಮಳೆಗಾಲದಲ್ಲಿ ದೊಡ್ಡದಾಗಿ ಹೊಳೆಯಲ್ಲಿ ನೀರು ಅಂದರೆ ನದಿಯಲ್ಲಿ ನೀರು ಹರಿದು ಬರ್ತಾ ಇರೋರು ಈಜಾಡಕ್ ಆಗುವುದಿಲ್ಲ. ಅದು ಒಂದು ನಮ್ಮನ್ನ ಕೊಚ್ಚಿ ತಗೊಂಡೋಗಿ ಎಲ್ಲೆಲ್ಲೋ ಬಿಸಾಡಿ ಬಿಡುತ್ತದೆ ನಮ್ಮನ್ನ. ಅದೇ ರೀತಿ ನಮಗೆ ಅಂತಹ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಅದಕ್ಕೆ ದೇವರಲ್ಲಿ ಮೊರೆ ಇಡಬೇಕು ಅಂತ ಇದರ ಅರ್ಥವಾಗಿದೆ. ನಮಗೆ ಸ್ತೋತ್ರವಾಗಲಿ. 69:3.
ಮೊರೆ ಇಟ್ಟು ಬೇಸತ್ತು ಹೋಗಿದ್ದೇನೆ, ಗಂಟಲು ಒಣಗಿ ಹೋಯಿತು. ನೋಡಿ, ಬಹಳ ಮೊರೆ ಇಟ್ಟರು ದಾವೀದರಸರು ಕೂಡ ಒಂದೆರಡು ಸಲ ಅಲ್ಲ, ದೇವರಲ್ಲಿ ಬಹಳ ಸಲ ಪ್ರಾರ್ಥಿಸಿರ್ಬೋದು. ಅದಕ್ಕೆ ಮೊರೆ ಇಟ್ಟು ಗಂಟಲು ಏನಾಯ್ತು, ಮೊರೆ ಇಟ್ಟು ಬೇಸತ್ತು ಹೋಗಿದ್ದೇನೆ, ಗಂಟಲು ಒಣಗಿ ಹೋಯಿತು. ಇವತ್ತು ನಮಗೆ ಕೂಡ ತುಂಬಾ ಸುಸ್ತಾದಾಗ, ನೀರು ಬೇಕಾದಾಗ ನೀರು ಸಿಕ್ಕದ ಹೋದ್ರೆ ಗಂಟಲು ಯಾವ ರೀತಿ ಒಳಗಿ ಹೋಗಿದೆ, ಅದೇ ರೀತಿ ಮೊರೆ ಇಟ್ಟು ದೇವರಲ್ಲಿ ದಾವೀದರಸರು ಕೂಡ ಅಂತ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಆಗ ಏನಪ್ಪ ಅಂತ ಇದ್ರೆ ಅರ್ಥ ಅಂದ್ರೆ, ದೇವರು ಶೋಧನೆಗೆ ಒಳಪಡಿಸಿರ್ಬಹುದು, ಅಥವಾ ದಾವೀದರಸರಿಂದ ಯಾವುದಾದ್ರು ತಪ್ಪು ಬಂದು ಹೋಗಿರಬಹುದು. ಆ ಸಮಯಕ್ಕಾಗಿ ದಾವೀದರಸರು ಕಾಯ್ತಾ ಪ್ರಾರ್ಥಿಸಿದ್ರು. ಹಾಗೆ ನಮ್ಮ ಪ್ರಾರ್ಥನೆಗೆ ಒಂದೊಂದ್ಸಲ ಬೇಗ ಉತ್ತರ ಸಿಕ್ಬಹುದು, ಅಥವಾ ಸ್ವಲ್ಪ ತಡವಾಗಿಯೂ ಉತ್ತರ ಸಿಕ್ಕಬಹುದು. ಆದರೆ ದಾವೀದರಸರಾಗಿ ಗಂಟಲು ಒಣಗಿ ಹೋದ್ರು, ಬೇಸತ್ತು ಹೋದ್ರು ಪ್ರಾರ್ಥನೆ ಬಿಡಬಾರದು. ನನ್ನ ದೇವರನ್ನು ನಿರೀಕ್ಷಿಸುತ್ತಾ ದೃಷ್ಟಿ ಮಂದವಾಯಿತು. ನೋಡಿ, ಇವತ್ತಲ್ಲ ನಾಳೆ ಖಂಡಿತವಾಗಿ ನನ್ನ ಪಾಪಗಳನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ ಆಕಾಶದ ಕಡೆಗೆ ನೋಡುವಂಥದ್ದು, ಸುತ್ತು ನೋಡುವಂಥದ್ದು, ನೋಡಿ ಅವರ ದೃಷ್ಟಿ ಮಂದ, ಕಣ್ಣಿಗೆ ಸುಸ್ತಾಗಿ ಹೋಗಿದೆ. ಹಾಗೆ ನಮಗೆ ಕೂಡ ಈಗ ಹಿಂದೆ ತಿಳ್ಕೊಂಡ ಹಾಗೆ ಒಂದ್ಸಲ ಬೇಗ ಪ್ರಾರ್ಥನೆಗೆ ಉತ್ತರ ಸಿಕ್ಕಬಹುದು, ಅಥವಾ ಸ್ವಲ್ಪ ತಡವಾಗಿ ಸಿಕ್ಕಬಹುದು. ಆದರೂ ದಾವೀದರಸರಾಗಿ ನಾವು ಬೇಡುವುದನ್ನು, ಮೊರೆ ಇಡುವುದನ್ನು ಬಿಡಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 69:4 ನಿಷ್ಕಾರಣ ದೇಶಿಗಳು ನನ್ನ ತಲೆಗೂದಲಿಗಿಂತಲೂ ಹೆಚ್ಚಾಗಿದ್ದಾನೆ, ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಿಬಿಡಬೇಕೆಂದಿರುವ ವೈರಿಗಳು ಬಲಿಷ್ಠವಾಗಿರಾಗಿದ್ದಾರೆ. ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನನಗಿಂತ ಭಯಂಕರ ವೈರಿಗಳಿದ್ದಾರೆ, ನಾನು ನಾನಾ ರೀತಿ ದೂಷಣೆ ಮಾಡುವವರಾಗಿದ್ದಾರೆ, ಬಲಿಷ್ಠ ವೈರಿಗಳಾಗಿದ್ದಾರೆ. ನನ್ನ ತಲೆಯಲ್ಲಿ ಎಷ್ಟು ಕೂದಲುಗಳಿಗೋ ಅಷ್ಟು ಕೂದಲುಗಳಿಗಿಂತ ವೈರಿಗಳು ನನಗಿದ್ದಾರೆ. ಅದು ನನ್ನನ್ನು ಮುಗಿಸಿ ಬಿಡಬೇಕು ಅಂತೇಳಿ ವೈರಿಗಳಾಗಿದ್ದಾರೆ. ಅದು ಮಾತ್ರವಲ್ಲ, ನಾನು ಯಾವುದೇ ತಪ್ಪು ಮಾಡದಿದ್ದರೂ ಕೂಡ ನನ್ನ ಮೇಲೆ ತಪ್ಪು ಹೊರಿಸಿ ದಂಡ ಹಾಕಿದ್ದಾರೆ. ನೋಡಿ, ದೇವರು ಆದುಕೊಂಡವರಿಗೆ ಅವರು ಸರಿಯಾಗಿ ವಿಷಯವನ್ನು ಮಾತನಾಡುವಾಗ, ಇತರರ ತಪ್ಪುಗಳನ್ನ ತಿಳಿಯಪಡಿಸಿದಾಗ, ದೇವರ ವಿಷಯದಂತೆ ಮಾತನಾಡಿದಾಗ ವೈರಿಗಳು ಬಹಳ ಬರ್ತಾರೆ. ಇವನ ಬಿಟ್ಟು ನಮಗೆ ಆಗೋದಿಲ್ಲ, ಜೀವಿಸಕ್ಕಾಗೋದಿಲ್ಲ, ಇವನು ಎಲ್ರಿಗೂ ಒಳ್ಳೇದನ್ನೇ ಹೇಳ್ತಾನೆ, ಒಳ್ಳೇದನ್ನೇ ಮಾಡ್ತಾರೆ. ಜನಗಳು ಇವನ ಮಾತಿಗೆ ಕಿವಿ ಕೊಡ್ತಾರೆ, ನಮ್ಮ ಮಾತಿಗೆ ಕಿವಿ ಕೊಡೋದಿಲ್ಲ. ನಮ್ಗೆ ಬದುಕಕ್ಕೆ ಜೀವನವಾಗ್ತದೆ. ನಮ್ಮ ಮಾನ ಮರ್ಯಾದೆ ಗುಟ್ಟುಗಳನ್ನ ಇವನು ರಟ್ಟು ಮಾಡ್ತಾನೆ, ಪ್ರತಿಯೊಂದು ವಿಷಯವನ್ನು ಇವನು ಹೇಳ್ತಾ ಇದ್ದಾನೆ, ಇವನ್ನ ಮುಗಿಸೇ ಬಿಡಬೇಕು, ಇಲ್ಲದಿದ್ರೆ ಇವನಿಗಿಷ್ಟು ದಂಡ ಹಾಕಬೇಕು, ಅವನನ್ನ ಅಲ್ಲಿ ಕರ್ಸ್ಬೇಕು, ಇಲ್ಲಿ ಕರ್ಸ್ಬೇಕು, ಅವನ ಬಾಯಿಗೆ ಎತ್ತಬಾರದು ಎಂಬುದಾಗಿ. ಹಾಗೆ ಹಿಂದೆ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಅಪೊಸ್ತಲರಾದ ಪೌಲನಿಗೂ ಕೂಡ ಇದೇ ಮಾತನ್ನ ಹೇಳಿದ್ರು. ಇನ್ನು ಮುಂದೆ ಯೇಸುವಿನ ಹೆಸರನ್ನು ನೀನು ಎತ್ತಬೇಡ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹೊಡೆದ್ರು, ಶಿಕ್ಷೆಯನ್ನು ಕೊಟ್ಟರು. ಇವತ್ತು ಕೂಡ ಅದುವೇ ಆಗಿದೆ ಲೋಕದ ಜನಗಳಿಗೆ. ಆದರೂ ಇವತ್ತು ದೇವರು ಆದುಕೊಂಡವರಿಗೂ ಕೂಡ ಅದೇ ಪರಿಸ್ಥಿತಿ ಆಗಿ, ಇವತ್ತು ನಾನು ಕೂಡ ಯಾರಿಗೂ ಬೇಡದವನಾಗಿದ್ದೇನೆ. ಹಿಂದೆ ಒಂದ್ಸಲ ಬಹಳ ಒಳ್ಳೆಯವರಾಗಿದ್ದೆ, ಎಲ್ಲರಿಗೂ ಕಡೆಗೆ ದೇವರನ್ನು ಅರಿತುಕೊಂಡ ಮೇಲೆ, ದೇವರ ವಿಷಯಕ್ಕೆ ಹೋದ ಮೇಲೆ ಸ್ವಂತ ಹೆಂಡತಿ ಮಕ್ಕಳಿಗೆ ನನ್ನ ಮೇಲೆ ವಿರೋಧ ಬಂತು. ಇದು ಮೀಕ 5ನೇ ಅಧ್ಯಾಯ 7 ಮತ್ತು ಮೀಕ 7ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ, ಮತ್ತಾಯ 19ನೇ ಅಧ್ಯಾಯದಲ್ಲಿ, ಲೋಕ 12-14 ವಚನದಲ್ಲಿ ಇದನ್ನು ಸ್ಪಷ್ಟವಾಗಿ ನಾವಲ್ಲಿ ತಿಳಿದುಕೊಳ್ಳಬಹುದು. ಸ್ವಂತ ಮನೆಯವರೇ ನಿನಗೆ ವೈರಿಗಳಾಗುವರು. ಮತ್ತಾಯ 10:35-39 ಓದುವಾಗಲೂ ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಅನೇಕರು ದೇವರು ಆದುಕೊಂಡವರ ಜೀವಿತದಲ್ಲಿ ಇವತ್ತು ನೆರವೇರಿ ಹೋಯಿತು. ಇವತ್ತು ಯೂಟ್ಯೂಬ್ ಸಂದೇಶ ಕೊಟ್ಟರು ಕೂಡ ಅನೇಕರಿಗೆ ಇದನ್ನು ಬೇಡವೇ ಬೇಡ, ಬಹಳಷ್ಟು ಮಂದಿಗೆ ಬಹಳಷ್ಟು ಸಲ ಕೇಳಿದ್ರು, ಆಮೇಲೆ ಬೇಡವೇ ಬೇಡ, ಬರೀ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇದನ್ನು ಕೇಳೋರಾಗಿದ್ದಾರೆ. ಆದರೆ ದೇವರ ಆತ್ಮ ಸರಿಯಾಗಿ ಯಾರಲ್ಲಿ ಇದೆಯೋ ಅಂಥವ್ರು ಮಾತ್ರ ಸಂತೋಷದಿಂದ ಕೇಳೋರಾಗಿದ್ದಾರೆ. ಬಹಳ ಜನರಿಗೆ ಇದು ಬೇಡವೇ ಬೇಡ, ಯಾಕೆಂದ್ರೆ ಅದು ಸರಿಯಾಗಿ ಕಿವಿತ ಕೊಡ್ತದೆ, ಅವರವರಿಗೆ ಅವರವರ ತಪ್ಪುಗಳನ್ನ ತಿಳಿಯಪಡಿಸ್ತದೆ. ನಾನು ಮಾಡಿದ ತಪ್ಪು ಎಂಬುದಾಗಿ ಇದು ಯಾರಿಗೆ ಬೇಕಪ್ಪ ಅಂತೇಳಿ. ಇದು ಕೂಡ ದೇವರು ಕೂಡ ಮನುಷ್ಯನ ಈ ಕಲಿಯುಗದಲ್ಲಿ ದೇವರ ಮನುಷ್ಯನ ಅವತಾರ ವ್ಯಕ್ತಿ ಬಂದಾಗ, ಈಗಿನ ಇಸ್ರೇಲ್ ರಾಷ್ಟ್ರದ ಯೆರೂಸಲೇಮಿನಲ್ಲಿ ಬೋಧನೆ ಮಾಡಿದಾಗ, ಅಲ್ಲಿ ದೇವರನ್ನು ಅರಿತವರೇ ಈ ಮಾತುಗಳನ್ನು ಯಾರಪ್ಪ ಕೇಳ್ಯಾರು, ಯಾರು ಸಹಿಸ್ಯಾರು ಎಂಬುದಾಗಿ ಆ ದೇವರಿಗೆ 2 ಸಲ ಕಲ್ಲು ಹೊಡೆಯಲು ಕಲ್ಲು ತೆಗೆದುಕೊಂಡ್ರು. ಆದರೆ ದೇವರು ಮರೆಯಾಗಿ ಹೋದರು.
ಮೂರನೇ ಸಲ ತಪ್ಪಿಸಿಕೊಳ್ಳಾಗ್ಲಿಲ್ಲ. ಅವರ ಸಮಯ ಬಂದು ಹೋಗಿದೆ. ತಂದೆಯಾದ ದೇವರ ವಾಕ್ಯಕ್ಕೆ ಸಾಯುವಂತ ಸಮಯ ಬಂದು ಹೋಗಿದೆ. ಆದ್ರಿಂದ ಅವರನ್ನ ಯೂದ ಎಂಬ ಶಿಷ್ಯ ಹಿಡಿದು ಕೊಟ್ಟ. ಆದ್ರಿಂದ ಅವರಿಗೆ ಶಿಲುಬೆಯ ಮರಣ ಬಂತು. ಇದು ದೇವರಿಂದ ಆದುಕೊಂಡ ನಮಗೆ ಕೂಡ ಒಂದು ಉದಾಹರಣೆಯಾಗಿದೆ. ಅದು ಇಲ್ಲಿ ಹೇಳಿದ್ದು, ನಿಷ್ಕಾರಣ್ಯ ದ್ವೇಷಗಳು ನನ್ನ ತಲೆ ಕೂದಲುಗಳಿಗಿಂತಲೂ ಹೆಚ್ಚಾಗಿದ್ದಾರೆ. ನಿಮಿತ್ತವಾಗಿ ನನ್ನನ್ನು ಬಿಡಬೇಕೆಂದು ವೈರಿಗಳು ಬಲಿಷ್ಠರಾಗಿದ್ದಾರೆ. ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ. ನಿನ್ನ ನಿಮಿತ್ತದಿಂದಾಗಿ ನಿನ್ನ ವಾಕ್ಯ, ನಿನ್ನನ್ನು ಆರಿಸಿಕೊಂಡಿದ್ಯಾ, ನನಗೆ ತಿಳಿಯಪಡಿಸಿದ್ಯಾ, ನಿನ್ನ ವಾಕ್ಯಗಳನ್ನು ಸಾರುವುದರಿಂದ ಇವತ್ತು ನನಗೆ ಇಂಥ ವೈರಿಗಳು ಬಂದಿದ್ದಾರೆ ಅಂತ ಸ್ತೋತ್ರ. ಹಾಗೆ ದಾವೀದನಿಗೆ ಏನಾಯ್ತು? ಅವನ ಸ್ವಂತ ಮಗನೇ ವಿರೋಧ ಬಂದ, ಸ್ವಂತ ಹೆಂಡತಿ ಅಪ್ಪನೇ ವಿರೋಧ ಬಂದ, ಸ್ವಂತ ಪ್ರಜೆಗಳೇ ವಿರೋಧಿಗಳು ಬಂದ್ರು. ಹೀಗೆ ಹೇಳಿದವನ ಒಬ್ಬರಿವರ ಮನೆಯವರೇ ವೈರಿಗಳಾಗುವರು. ಮನೆಯವರು ಮತ್ತು ಸಮಾಜದವರೆಲ್ಲರೂ ವೈರಿಗಳಾಗ್ತಾರೆ. ಆದ್ರೂ ಕೂಡ ನಾವು ದೇವರನ್ನ ನಿಂತುಕೊಂಡ ಮೇಲೆ, ದೇವರು ದರ್ಶನ ಕೊಟ್ಟ ಮೇಲೆ, ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಯಾವುದೇ ಕಾರಣಕ್ಕೂ ನಾವು ಸತ್ರ ಸಾಯಲಿ, ಬದುಕಲಿ ಅಂತ ಒಂದೇ ಒಂದು ನಂಬಿಕೆಯಿಂದ ದೇವರು ಮನುಷ್ಯನ ಅವತಾರ ರೀತಿ ಬಂದಾಗ ಯಾವ ರೀತಿ ಜೀವಿಸಿದ್ರು, ಅವರ ಪ್ರವಾದಿಗಳು ಸಾಕ್ಷಿಗಳು ಯಾವ ರೀತಿ ಜೀವಿಸಿದ್ರು, ಅದೇ ರೀತಿ ನಾವು ಮುನ್ನಡೆಯಬೇಕಾಗಿದೆ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲರೂ ಒಂದ್ಸಲ ಬಾಯಲ್ಲಿ ಹೇಳ್ಬೋದು, ನಾನು ಹಾಗೆ ಜೀವಿಸ್ತೇನೆ, ಸತ್ರ ಸಾಯಲಿ ಅಂತೇಳಿ. ಕಷ್ಟ, ಸಂಕಟ, ದುಃಖಗಳು, ವೈರಿಗಳು ಬಂದಾಗ ಅಲ್ಲಿಂದ ಓಡ್ತಾರೆ, ತಪ್ಪಿಸಿಕೊಳ್ಳಿಕೊಳ್ತಾರೆ. ಆದ್ರೆ ಏನ್ ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಸ್ಟೇಷನ್ಗೆ ಹೋಗ್ತಾರೆ. ನಿಜವಾದ ದೇವರ ಭಕ್ತರು ಆ ರೀತಿ ಹೋಗುವುದಿಲ್ಲ. ಕೊಳ್ರಪ್ಪ, ನಾನು ಇದು ನೋಡಿ ದೇವರ ಮಾತು ಈ ರೀತಿ ಹೇಳ್ತಾ ಇದ್ದೀನಿ ಸುಮ್ಮನೆ ಇರ್ತಾರೆ. ಕಂಪ್ಲೇಂಟ್ ಕೊಡಕ್ ಹೋಗೋದಿಲ್ಲ, ಕೋರ್ಟಿಗೆ ಹೋಗೋದಿಲ್ಲ, ಕೇಸಿಗೆ ಹೋಗೋದಿಲ್ಲ, ಯಾರಿಗ ಹತ್ರ ಹೋಗೋದಿಲ್ಲ, ಯಾವುದೇ ರಾಜಕಾರಣಿಗಳ ಹತ್ರ ಕೂಡ ಹೋಗುವುದಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕಷ್ಟ, ಸಂಕಟ, ದುಃಖದಲ್ಲಿ ದೇವರನ್ನೇ ಹಿಂಬಾಲಿಸಬೇಕು, ದೇವರಿಂದ ದೂರ ಹೋಗಬಾರದು ಎಂಬುದಾಗಿದೆ ಇದರ ಅರ್ಥ. 5ನೇ ವಚನ 99:5. ದೇವರೇ, ನನ್ನ ಮೂರ್ಖತನವು ನಿನಗೆ ಗೊತ್ತು, ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲ. ನೋಡಿ, ದಾವೀದರಲ್ಲಿ ಏನ್ ಮಾಡಿದ್ರು? ಮತ್ತು ತಪ್ಪು ಮಾಡ್ತಾರೆ ಬಂದ್ರು. ಉದಾಹರಣೆಗೆ ಅವ್ರ ಅರಸರಾದ ಮೇಲೆ ಮಾಡಿ ಮೇಲೆ ಸ್ನಾನ ಮಾಡ್ತಾ ಇರುವಾಗ ಒಂದು ಇತರ ಒಬ್ಬನ ಹೆಂಡತಿ ಸ್ನಾನ ಮಾಡುವುದನ್ನ ನೋಡಿದಾಗ ಸೈನಿಕರನ್ನ ಕಳಿಸಿ ಆ ಸ್ತ್ರೀಯನ್ನ ಬರಮಾಡಿ ಅವಳೊಂದಿಗೆ ಸಂಪರ್ಕ ಇಟ್ಟುಕೊಂಡು ಒಂದು ಮಗ ಹುಟ್ಟಿದ. ಮಗ ಕೂಡ ಕಾಯಿಲೆ ಬಂದು ಸತ್ತೋದ. 7 ದಿವಸ ದಾವೀದರಸರು ಉಪವಾಸ ಪ್ರಾರ್ಥನೆ ಮಾಡಿದ್ರು. ಆ ಮಗ ಬದುಕಲಿಲ್ಲ. ಕಾರಣ ಇವರು ಮಾಡಿದ ತಪ್ಪಿಗಾಗಿ. ಒಂದು. ಎರಡನೇದಾಗಿ, ದೇವರ ಅನುಮತಿ ಇಲ್ಲದೆ ಅವರು ಅರಸರಾಗಿ ಆಗಿದ್ದಾಗ ಜನ ಲೆಕ್ಕ ಅವರು ಕಾನಿಸ್ ಮಾರಿ, ಅಂದ್ರೆ ಜನಗಳ ಲೆಕ್ಕಕ್ಕೆ ಒಂದು ಆದೇಶವನ್ನ ಕೊಟ್ಟವು. ದೇವರ ಅನುಮತಿ ಇಲ್ಲದೆ ಅದು ಕೂಡ ಒಂದು ದಾವೀದರಸರ ತಪ್ಪು. ಅದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ದಾವೀದರಸರು ಏನ್ ಹೇಳಿದ್ರು ಅಂದ್ರೆ, ದೇವರೇ, ನನ್ನ ಮೂರ್ಖತನವು ನಿನಗೆ ಗೊತ್ತು, ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲ. ನೋಡಿ, ದೇವರಿಗೆ ವಿರುದ್ಧವಾಗಿ ಮತ್ತು ವಾಕ್ಯಕ್ಕೆ ನಡೆದಾಗ, ಯಾರಾದ್ರೂ ತಪ್ಪು ಮಾಡಿದಾಗ ದೇವರು ಪಡಿಸ್ತಾರೆ, ನೀನು ತಪ್ಪು ಮಾಡಿದ್ದೀಯಾ ಅಂತ. ಅದು ಯಾಕೆಂದ್ರೆ ನಾವು ಪಶ್ಚಾತ್ತಾಪ ಪಡುವುದಕ್ಕೆ, ಮುಂದೆ ಎಚ್ಚರವಾಗುವುದಕ್ಕೆ. ಹಾಗೆ ದಾವೀದರಸರಿಗೆ ಅವರ ತಪ್ಪುಗಳು ಅರ್ಥವಾಯಿತು. ಹಾಗೆ ನಮ್ಮ ತಪ್ಪುಗಳನ್ನು ಕೂಡ ಒಂದೊಂದು ಸಲ ನಾವು ತಪ್ಪು ಮಾಡಿದ್ರೆ ನಮ್ಗೆ ಅರ್ಥ ಆಗ್ತದೆ, ನಾನು ತಪ್ಪು ಮಾಡಿದ್ದೇನಲ್ಲಪ್ಪ, ದೇವರ ಶಿಕ್ಷೆಗೆ ಒಳಗಾಗ್ತೇನೆ, ದೇವರ ಕೋಪ ನನ್ನ ಮೇಲೆ ಬರ್ತದೆ ಅಂತ. ಪ್ರತಿಯೊಂದು ಅದಕ್ಕೆ 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ, ಜ್ಞಾನದಲ್ಲಿ ಇರಬೇಕು ಅಂತೇಳಿ ಆಗಾಗ ತಿಳಿಯಪಡಿಸುವುದು. ಅದು ನಮ್ಮ ಪಾಪಗಳನ್ನ ತಿಳಿಯಪಡಿಸುವಂಥದ್ದು. ಅದಕ್ಕೆ ದೇವರು ಇಸ್ರಾಯೇಲರಿಂದ ದೇವರು ಆರಿಸಿಕೊಂಡಂತ ಜನಗಳಿಗೆ ಮೋಶ ಅಂದ್ರೆ ನೀರಿನಿಂದ ಎತ್ತಲ್ಪಟ್ಟವನು ದೇವರಿಂದ ಆಯ್ಕೆಗೊಂಡವರ ಮುಖಾಂತರ ಇವರಿಗೆ ತಿಳಿಯಪಡಿಸಿದ್ದು. ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಅದಕ್ಕೆ 10 ದಶಾಜ್ಞೆಗಳನ್ನು ಆಗಾಗ ತಿಳಿಸಿಕೊಳ್ಳುವಂಥದ್ದು. ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ಮದ್ಯಪಾನ, ಧೂಮಪಾನ ಮಾಡುವಂಥದ್ದು, ಪೂಜೆ ಪುರಸ್ಕಾರ, ಬಲಿ ಕೊಡುವಂಥದ್ದು, ಯಾವುದೇ ಇವತ್ತು ಸೃಷ್ಟಿಗತರಾದ ದೇವರುಗಳನ್ನು, ವಿಗ್ರಹಗಳನ್ನು ಕೂಡ ಮಾಡಿಕೊಂಡು ಪೂಜೆ ಪುರಸ್ಕಾರ ಮಾಡೋದು, ಅದಕ್ಕೆ ಕೈ ಮುಗಿಯೋದು, ಅಡ್ಡ ಬೀಳೋದು, ಮನುಷ್ಯರನ್ನು ದೇವರುಗಳನ್ನಾಗಿ ಮಾಡ್ಕೊಳ್ಳೋದು, ಅವರಿಗೆ ಅಡ್ಡ ಬೀಳೋದು, ಅವರಿಗೆ ಕೈ ಮುಗಿಯೋದು, ಪ್ರಾರ್ಥಿಸಿ ಹೇಳುವಂಥದ್ದು, ದೇವರನ್ನ ಹುಡುಕಿಕೊಂಡು ಎಲ್ಲೆಲ್ಲೇ ಹೋಗುವಂಥದ್ದು, ಪೂಜೆ ಪುರಸ್ಕಾರ, ಪ್ರಾಣಿ ಬಲಿ, ಇದೆಲ್ಲ ಲಂಚ ತೆಗೆಯುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ಇನ್ನೊಬ್ಬರ ಆಸ್ತಿಯನ್ನು ಅನ್ಯಾಯವಾಗಿ ಕಸಿದುಕೊಳ್ಳುವಂಥದ್ದು, ಕೊಲೆ ಮಾಡುವಂಥದ್ದು,
ಬಡ ಬಗ್ಗರಿಗೆ ತೊಂದರೆ ಮಾಡುವಂಥದ್ದು, ಕೆಲಸ ಮಾಡಿಸುವ ಐಶ್ವರ್ಯವಂತರಿಗೂ ಕೂಡ ತೊಂದರೆ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಗಂಡ ಹೆಂಡತಿ ವಿರೋಧವಾಗಿ ಜೀವಿಸುವಂಥದ್ದು, ಮಕ್ಕಳನ್ನು ಸರಿಯಾಗಿ ನಡೆಸದೆ ಇರುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳನ್ನ ಅಡಗಿಟ್ಟುಕೊಳ್ಳುವಂಥದ್ದು, ಪ್ರಾಣಿ ಪಕ್ಷಿ ವಾಹನಗಳನ್ನ ಆಸ್ತಿಗಳನ್ನ ಮನೆಗಳನ್ನ ಅವರಿಗೆ ತೊಂದರೆ ಕೊಟ್ಟು ತಗೊಳ್ಳುವಂಥದ್ದು, ಅದನ್ನ ಅಡವಿಟ್ಟುಕೊಳ್ಳುವಂಥದ್ದು, ಜೀತದಾಳುಗಳನ್ನಾಗಿಟ್ಟುಕೊಳ್ಳೋದು, ಒಡೆಯೋದು ಬಡಿಯೋದು, ಕೆಲಸ ಮಾಡಿಸುವಂಥದ್ದು, ಲಂಚ ತೆಗೆಯುವಂಥದ್ದು, ನಾನಾ ರೀತಿಯಲ್ಲಿ ಮಾಡ್ತಾ ಇರುವ ಅನ್ಯಾಯವೆಲ್ಲವೂ ದೇವರಿಗೆ ಅಪರಾಧವಾಗಿದೆ. ಅದೇ 10 ದಶಾಜ್ಞೆಗಳಲ್ಲಿ ಅಡಕವಾಗಿದ್ದಂಥದ್ದು. ಇದನ್ನು ಕೂಡ ಹಿಂದೆ 4 ಸಲ ನಾನು ಇದೆಲ್ಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಅರ್ಥಕೊಂಡು ದಾವೀದರ ಹೇಳಿದರು, ನಾನು ತಪ್ಪು ಮಾಡಿದ್ದೇನೆ, ಕಾರಣ ವ್ಯಭಿಚಾರದ ತಪ್ಪು ಮಾಡಿದ್ರು. 2ನೇ, ದೇವರ ಅನುಮತಿ ಇಲ್ಲದೆ ಜನ ಲೆಕ್ಕ ಮಾಡಿದ್ರು. ಇದುವೇ ಅಲ್ಲಿ ಎರಡು ಸಣ್ಣ ಎರಡು ವಿಚಾರಗಳಲ್ಲಿ ತಪ್ಪು ಮಾಡಿದ್ರು. ಅದಕ್ಕೆ ದಾವೀದರ ಹೇಳಿದ್ರು, ನಾನು ನನ್ನ ಮೂರ್ಖತನವು ನಿನಗೆ ಗೊತ್ತು, ಮರೆಯಾಗಲಿಲ್ಲ ಅಂತ. ಹಾಗೆ ನಮ್ಮ ತಪ್ಪುಗಳು ಕೂಡ ದೇವರಿಗೆ ಮರೆಯಾಗಿಲ್ಲ, ನೋಡ್ತಾ ಇದ್ದಾರೆ. ಪವಿತ್ರಾತ್ಮರು ಕೂಡ ನೋಡ್ತಾ ಇದ್ದಾರೆ. ತಂದೆಯಾದ ದೇವರು ಏನಾಗ್ತದೆ ನಮ್ಮ ಆಕಾಶದ ಮೇಲೆ ನಿಂತು ನೋಡ್ತಾ ಇದ್ದಾರೆ. ಭೂಲೋಕದಲ್ಲಿ ನಮ್ಮನ್ನು ನಡೆಸ್ತಾ ಇರುವ ಪವಿತ್ರಾತ್ಮ ಕೂಡ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಮ್ಮ ತಪ್ಪುಗಳು ಅರ್ಥ ಆದಾಗ ದಾವೀದರ ಪಶ್ಚಾತ್ತಾಪ ಪಟ್ಟ ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು. ಬೈಬಲ್ನಲ್ಲಿ ಕೀರ್ತನೆಗಳು 51ನೇ ಕೀರ್ತನೆ ಹಾಗೆ ನಾವು ಕೂಡ, ದೇವರೇ ಇನ್ನು ಮುಂದೆ ನಾನು ತಪ್ಪು ಮಾಡುವುದಿಲ್ಲಪ್ಪ, ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ಶಿಕ್ಷೆ ಒಳಪಡಿಸಬೇಡ, ನಿನ್ನ ಮಾರ್ಗದಲ್ಲಿ ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ. ಅದನ್ನು ಪಶ್ಚಾತ್ತಾಪ ಪಟ್ಟು ಮಾತ್ರ ಅಲ್ಲ, ದೇವರಲ್ಲಿ ಪ್ರಾರ್ಥಿಸುವುದು ಮಾತ್ರವಲ್ಲ, ಆ ಪಾಪಗಳನ್ನ ಬಿಟ್ಟು ಜೀವಿಸಿದರೆ ಮಾತ್ರ. ಇಲ್ಲದ್ರೆ ಪ್ರತಿ ಒಂದು ಮಕ್ಕಳಿಗಾಗ್ಲಿ, ಪ್ರಾಣಿ ಪಕ್ಷಿಗಳಿಗಾಗ್ಲಿ, ತೋಟದಲ್ಲಿ ಮಾಡೋ ವ್ಯವಸಾಯಗಳಿಗಾಗ್ಲಿ, ಪ್ರತಿ ಒಂದರಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ. ಇದು ಬಹಳ ಎಚ್ಚರವಾಗಿರಬೇಕು. ಹಾಗೆ ದಾವೀದರ ಪ್ರಾರ್ಥಿಸಿದ ಹಾಗೆ, ದೇವರೇ ನನ್ನ ಮೂರ್ಖತನವು ನಿನಗೆ ಗೊತ್ತಿದೆ, ನನ್ನ ಅಪರಾಧವು ನಿನಗೆ ಮರೆಯಾಗಿಲ್ಲ. ಹಾಗೆ ದೇವರಿಂದ ದರ್ಶನ ಪಡೆದಂತ ನಾವು ಪಡೆಯುತ್ತಿರುವ, ಅಂದ್ರೆ ದೇವರ ವಾಕ್ಯವನ್ನು ಕೇಳುತ್ತಿರುವ ನಾವು ಈ ರೀತಿ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು. 10 ದಶಾಜ್ಞೆಗಳನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 69:6 ಸೇನಾಧೀಶ್ವರನೇ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ಯಾರಿಗೂ ಅವರ ಅರಸರು. ಹಾಗೆ ಸೇನಾಧೀಶ್ವರನೇ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ದೇವರನ್ನು ನಂಬಿದವರಿಗೆ ಯಾರೇ ಒಂದು ಅರಸರಾಗಲಿ, ರಾಜಕಾರಣಿಗಳಾಗಲಿ, MLA ಇರ್ಬೋದು, MP ಇರ್ಬೋದು, ಯಾರೇ ಇರಲಿ, ದೇವರೊಂದಿಗೆ ಹೋಗುವವರಿಗೆ, ದೇವರೊಂದಿಗೆ ಜೀವಿಸುವವರಿಗೆ ಇತರರು ತೊಂದರೆ ಮಾಡಬಾರದು. ಆಗ ದೇವರೊಂದಿಗೆ ಜೀವಿಸುವವರಿಗೆ ತೊಂದರೆ ಮಾಡಿದರೆ ಅಂಥವರಿಗೆ ಬಹಳ ಶಿಕ್ಷೆ ಬರುತ್ತದೆ. ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕೆ ಕೂಡ ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ಈ ಚಿಕ್ಕವರಲ್ಲಿ ಒಬ್ಬರಿಗೆ ಯಾರಾದರೂ ಅಡ್ಡಿ ಆದರೆ ಅಂಥವರು ತನ್ನ ಬೀಸುವ ಕಲ್ಲನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಬೀಳಲಿ ಅಂತಂದ್ರೆ, ಬಹಳ ದೇವರನ್ನ ನಂಬಿ ದೇವರು ಯಾರನ್ನ ನಡೆಸ್ತಾ ಇದ್ದಾರೋ, ಆದುಕೊಂಡಿರ್ತಾರೋ, ಅವರಿಗೆ ಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಇದೆ. ಆದ್ರೂ ಅವರು ದೇವರನ್ನ ಬಿಟ್ಟು ದೂರ ಹೋಗುವುದಿಲ್ಲ. ದೇವರ ಮಾತನಾಡುತ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ, ಖಂಡಿಸ್ತಾರೆ. ಆವಾಗ ಅಲ್ಲಿ ಏನಾಗ್ತದೆ, ಅಂಥವರಿಗೆ ಶಿಕ್ಷೆ ಕೊಟ್ಟವರಿಗೆ ಬಹಳ ತೊಂದರೆ ಮಾಡಿದವರಿಗೆ ಬಹಳ ಶಿಕ್ಷೆ ಇದೆ. ಅಂಥವರಿಗೆ ನಮ್ಮಿಂದ ತೊಂದರೆ ಆಗದಿರಲಿದ್ದಾಗ ಅಂಥವರಿಗೆ ಯಾರು ತೊಂದರೆ ಮಾಡಬಾರ್ದು. ಒಂದು ರೀತಿ ಬೈಯೋದು, ಮಾಡೋದು, ಹೊಡೆಯೋದು, ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿದ್ರು, ಅವರ ಮನಸ್ಸನ್ನು ನೋಯಿಸಿದ್ರು ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಇದು ಕೂಡ ಹಿಂದೆ ನಡೆದು ಹೋಗಿದೆ, ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಸ್ರಾಯೇಲರ ದೇವರೇ, ನಿನ್ನ ದರ್ಶನಾರ್ಥಿಗಳು ನನ್ನಿಂದ ಅಪಮಾನಕ್ಕೆ ಗುರಿಯಾಗದಿರಲಿ. ನೋಡಿ, ಮತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಇಸ್ರಾಯೇಲರ ದೇವರೇ, ನಿನ್ನ ದರ್ಶನಾರ್ಥಿಗಳು ನನ್ನಿಂದ ಅಪಮಾನಕ್ಕೆ ಗುರಿಯಾಗದು. ನನ್ನಿಂದ ಏನೋ ತಪ್ಪು ಮಾಡದಂತೆ ಮಾಡಪ್ಪ. ನೀನು ಯಾರನ್ನು ಆರಿಸಿಕೊಂಡಿದ್ದೀಯೋ, ಯಾರನ್ನು ನಡೆಸ್ತಾ ಇದೆಯೋ ಅವರಿಗೆ ನನ್ನಿಂದ ಏನೂ ತಪ್ಪು ಬಾರದಾಗಿ ಅವರನ್ನು ಚೆನ್ನಾಗಿ ಸಾಕಿ ಸರುವ ಹಾಗೆ ನೋಡಿಕೊಳ್ಳುವ ಹಾಗೆ ಆ ರೀತಿ ನನ್ನನ್ನು ಆಶೀರ್ವದಿಸುವುದಾಗಿ ಅರಸರಾಗಿದ್ದಾಗ ಪ್ರಜೆಗಳಿಗಾಗಿ ಅವರು ಪ್ರಾರ್ಥಿಸಿದರು. ಹಾಗೆ ಇವತ್ತು ಅನೇಕ ಪ್ರಜೆಗಳು ಹೇಳಿದ ಹಾಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು,
ಆ ಇವತ್ತು ವಿಧಾನಸೌಧದ ಸದಸ್ಯರಾಗಿರ್ಬೋದು, ರಾಜ್ಯ ಮಟ್ಟದ್ದು ಅಥವಾ MP, ಕೇಂದ್ರ ಸರ್ಕಾರದ ಸದಸ್ಯರಾಗಿರ್ಬೋದು, ಯಾವುದೇ ಮಂತ್ರಿಗಳಾಗಿರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಖಂಡಿತವಾಗಿ ಯಾರಿಗೂ ತೊಂದರೆ ಮಾಡಲು ಹೋಗಬಾರದು. ತೊಂದರೆ ಮಾಡಿದರೆ ನಾನಾ ರೀತಿಯಲ್ಲಿ ಖಂಡಿತವಾಗಿ ಯಾವ ರೀತಿ ಶಿಕ್ಷೆ ಗಂಡನಿಗೋ ಹೆಂಡತಿಗೋ ಮಕ್ಕಳಿಗೋ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅನೇಕರು ಇವತ್ತಿಗೂ ಶಿಕ್ಷೆ ಅನುಭವಿಸ್ತಾ ಇರೋದು ಅವ್ರು ಎಂತೆಂಥ ಬಲಾಢ್ಯರು, ಎಂತೆಂಥ ಕೋಟೀಶ್ವರರು, ಅದು ಕೂಡ ದೊಡ್ಡ ದೊಡ್ಡ ಕಾಯಿಗಳು, ಕೋರ್ಟು ಕಚೇರಿಗಳು, ಜೈಲುಗಳು, ಜಾಮೀನಲ್ಲಿ ಒಳಗಿರುವಂಥದ್ದು. ಎಂಥ ಸ್ವಾಮೀಜಿಗಳು ಇರ್ಬೋದು, ಎಂಥ ಗುರುಗಳಿರ್ಬೋದು, ಎಂಥ ಪೂಜಾರಿಗಳಿರ್ಬೋದು, ಎಂಥ ಮಠಾಧೀಶರು ಇರ್ಬೋದು, ಯಾರೇ ಇರ್ಬೋದು, ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಇದುವೇ ಆಗಿದೆ. ಆದ್ರಿಂದ ಬಹಳ ಎಚ್ಚರ ಇರಬೇಕು. ಇವತ್ತು ದೇವರು ಆದುಕೊಂಡವರಿಗೆ ಯಾರಾದರೂ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರದು. ಮಾಡಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. 69:7 ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದೆನಲ್ಲ, ನಾಚಿಕೆಯು ನನ್ನ ಮುಖವನ್ನು ಕವಿದಿದೆ. ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದೆಯಲ್ಲ. ನೋಡಿ, ದೇವರು ಆದುಕೊಂಡವರನ್ನ ಆಗ ನಾವು ದೇವರ ಸರಿಯಾದ ಸುವಾರ್ತೆಯನ್ನ, ದೇವರ ವಿಷಯವನ್ನ ಮಾತನಾಡ್ತಾ ಹೋದಾಗ ಇತರರು ನಮ್ಮನ್ನು ಹೀಯಾಳಿಸ್ತಾರೆ. ಇವನೊಬ್ಬ ಬುದ್ಧಿವಾದ ಹೇಳಕ್ಕೆ ಬಂದ, ಇವನೊಬ್ಬ ದೇವರನ್ನ ಅರಿತವರು, ಆಗ ಅವ್ರು ಯಾಕೆ ಹಾಗೆ ಮಾಡಿದ್ರು, ಇವ್ರು ಯಾಕೆ ಹೀಗೆ ಮಾಡಿದ್ರು, ಈ ಲೋಕದಲ್ಲಿ ಜೀವಿಸೋದಾಗಿ ಅವರು ಇಷ್ಟು ಮಾಡಿದ್ರು, ಇವರು ಇಷ್ಟು ಮಾಡಿದ್ರು ಅಂತೇಳಿ ಬಹಳ ನಿಂದೆಗೆ ಹೀಯಾಳಿಸ್ತಾರೆ. ಆಗ ನಾವು ನಮಗೆ ಕೂಡ ನಿಂದೆಗಳು ಬಂದೇ ಬರುತ್ತವೆ. ಆಗ ಯಾವುದೇ ಕಾರಣಕ್ಕೂ ನಾವು ಹಿಂದೆ ತೆಗೆಯಬಾರದು, ಬೇಸರಕ್ಕೆ ನಾವು ಒಳಪಡಿಸಬಾರದು, ನಮಗೆ ಬೇಸರ ಆಗಬಾರದು. ಅದು ಬರುವಂತದ್ದೇ ಆದ್ರೂ ನಾವು ದೇವರಲ್ಲಿ ಪ್ರಾರ್ಥಿಸಿ ಸಂತೋಷವಾಗಿರಬೇಕು. ನಾಚಿಕೆಯು ನನ್ನ ಮುಖವನ್ನು ಕವಿದಿ. ಆ ಟೈಮಲ್ಲಿ ನಾಚಿಕೆ ಕೂಡ ಆಗ್ಬೋದು. ಇತರರ ಮುಂದೆ ಹೀಯಾಳಿಸ್ತಾರೆ, ಬೈತಾರೆ, ಅಯ್ಯೋ ಇವನಿಗೆ ಆಗಿದ್ರೆ ಇವನಿಗೆ ಯಾಕೆಪ್ಪ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಯಾವುದಿಲ್ಲ, ಏನಿಲ್ಲ, ಇವನ್ ಯಾಕೆ ಇರಬೇಕು, ಈಗ ಅವ್ರು ಆ ಮಂತ್ರಿ ನೋಡು, ಈ ಮಂತ್ರಿ ನೋಡು, ಅವನ್ ನೋಡು, ಇವನ್ ನೋಡು, ಅವರು ಏನೇನು ಮಾಡಿದ್ರು, ಎಷ್ಟು ಸಂಪಾದನೆ ಮಾಡಿದ್ದಾರೆ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಇಂಥ ಗಾಡಿಗಳಿವೆ, ಅವ್ರು ಹೇಗಿದ್ದಾರೆ, ಅವರಿಗೆ ಏನು ಆಗ್ಲಿಲ್ಲ, ಇವನು ಮಾತ್ರ ಯಾಕೆ ಹೀಗಿದ್ದಾನೆ, ಆಗ ಇವನು ಹಾಗೆ ಆಗ್ಬೇಕಿತ್ತಲ್ಲ, ಆಗ ಅವರಿಗೆ ದೇವರಿಲ್ವೋ, ಈ ರೀತಿಯೆಲ್ಲ ಮಾತನಾಡ್ತಾರೆ. ಆದರೆ ನರಕವೆಂಬ ತೀರ್ಪು ಅವರಿಗೆ ಆಗಿದೆ. ದೇವರು ಅವರನ್ನ ಕೈ ಬಿಟ್ಟಿದ್ದಾರೆ. ಆದ್ರಿಂದ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಈ ರೀತಿ ಆಗ್ತದೆ. ಅದು ಅವರಿಗೆ ಮಾತ್ರವಲ್ಲ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ. ಇದೆಲ್ಲ ಅವರಿಗೆ ಎಷ್ಟೇ ತಿಳಿಸಿದ್ರು, ಉದಾಹರಣೆ ಕೊಟ್ಟರು, ಇತರರಿಗೆ ಬಂದ ಶಿಕ್ಷೆಯನ್ನ ಹೇಳಿ ತೋರಿಸಿದ್ರು ಕೂಡ ಅವ್ರ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಅಲ್ಲಿ ಏನಾಗ್ತದೆ, ನಾಚಿಕೆ ಕೂಡ ಆಗಬಹುದು. ಹಾಗೆ ನಾವು ಬೇಸರ ಪಡಬಾರದು. ಏನಿದ್ರು ದೇವರ ಕಾರ್ಯವನ್ನು ನಡೆಸ್ತಾ ನಾವು ಮುಂದೆ ಹೋಗಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮ ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಒಂದೇ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನೀವು ಯಾರ ಮೇಲೆ ಪ್ರೀತಿ ಇಟ್ಟಿದ್ದೀರಾ ಅವರು ಮತ್ತು ನನ್ನ ಮೇಲೆ ಬಂದು ಹೋದಂತ ತಪ್ಪುಗಳನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥದ್ದು ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಕ್ಷಮಿಸಿ ಹೇರಳವಾಗಿ ಆಶೀರ್ವದಿಸಲಿ.